ಹಾಯ್ ಹೆಲೋ ಎಲ್ಲರಿಗೂ JPN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು 5ನೇ ತರಗತಿ ಸಿರಿಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವ್ಯಾಕರಣ ಮಾಹಿತಿಯನ್ನು ತಿಳ್ಕೊತಕ್ಕಂಥ ಸೀರೀಸ್ ಪಾರ್ಟ್ 3ನಲ್ಲಿ ನಾವು ಇದ್ದೇವೆ. ಈ ಒಂದು ವ್ಯಾಕರಣ ಮಾಹಿತಿ ಸೀರೀಸ್ನಲ್ಲಿ ಇಂದು ನಾವು ನಾಮಪದ ಮತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ಮೊದಲು ನಾಮಪದದ ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ನಾಮಪದ ಅಂದರೆ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾಮಪದ ಅಂತ ಕರಿತೀವಿ. ಉದಾಹರಣೆಗೆ ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು. ಅಂದರೆ ಇಲ್ಲಿ ಸ್ಥಳದ ಮಂಡ್ಯ ಅಂತಕ್ಕಂಥದ್ದು ಸ್ಥಳ, ತಿಮ್ಮಣ್ಣ ಅಂತಕ್ಕಂಥದ್ದು ವ್ಯಕ್ತಿ, ಪ್ರಾಣಿಗಳ ಹೆಸರು ಹುಲಿ, ಅದೇ ರೀತಿ ಕಲ್ಲು ಅನ್ನೋದು ವಸ್ತು. ಈ ರೀತಿ ಇವುಗಳ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಈ ನಾಮಪದಗಳಲ್ಲಿ 3 ಇದೆ. ಒಂದು ರೂಢನಾಮ, ಇನ್ನೊಂದು ಅಂಕಿತನಾಮ, ಮೂರನೇದು ಅನ್ವರ್ಥನಾಮ. ಯಾವ್ಯಾವುದು? ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ. ಇವು ರೂಢಿಯಿಂದ ಬಂದಿರ್ತವೆ. ಇವುಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಅದೇ ರೀತಿ ಅಂಕಿತನಾಮ. ಅಂಕಿತ ಅಂದರೆ ಯಾವುದಾದ್ರೂ ಒಂದು ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಗಂಗಾ, ಬ್ರಹ್ಮಪುತ್ರ, ಭಾರತ. ಇವುಗಳನ್ನು ನಾವೇನಂತೀವಿ? ಅಂಕಿತನಾಮಗಳು ಅಂತ ಕರಿತೀವಿ. ನೆಕ್ಸ್ಟು ಅನ್ವರ್ಥನಾಮ ಅಂದರೆ ಅವರ ರೂಪ, ಗುಣ, ಅವ್ರು ಮಾಡ್ತಕ್ಕಂಥ ವೃತ್ತಿ, ಅವರ ಸ್ವಭಾವ, ಇವುಗಳಲ್ಲಿ ಅವರ ವಿಶೇಷವಾಗಿರ್ತಕ್ಕಂಥದ್ದು, ಅವುಗಳಿಗೆ ಅವರ ವಿಶೇಷವಾದ ಅರ್ಥವನ್ನು ಕೊಡುತ್ತೆ. ಅಂಥವುಗಳನ್ನು ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಅವನು ವ್ಯಾಪಾರ ಮಾಡ್ತಾಯಿದ್ರೆ ನಾವು ವ್ಯಾಪಾರಿ ಅಂತ ಕರಿತೀವಿ. ಅವನು ಯಾವಾಗಲೂ ರೋಗಿಷ್ಠನಾಗಿದ್ದರೆ ರೋಗಿ. ಅದೇ ರೀತಿ ಯೋಗಿ, ಬಳೆಗಾರ, ಪೂಜಾರಿ, ಶಿಕ್ಷಕ, ವಿದ್ಯಾರ್ಥಿ ಇತ್ಯಾದಿ. ಇವುಗಳನ್ನು ನಾವೇನಂತ ಕರಿತೀವಿ? ಅನ್ವರ್ಥನಾಮಗಳು ಅಂತ ಕರಿತೀವಿ. ಇದಿಷ್ಟು ನಾಮಪದಕ್ಕೆ ಸಂಬಂಧಪಟ್ಟಂತೆ. ತುಂಬ ಸಿಂಪಲ್ಲಾಗಿ ನಾಮಪದ ಅಂದ್ರೇನು, ಅದರಲ್ಲಿರ್ತಕ್ಕಂಥ 3 ವಿಧಗಳನ್ನು ನಮ್ಮ 5ನೇ ತರಗತಿ ಹೇಳ್ಕೊಟ್ಟಿದ್ದಾರೆ. ಮುಂದಿನ ವ್ಯಾಕರಣಾಂಶ ಯಾವುದಪ್ಪ ಅಂದರೆ ಪ್ರತ್ಯಯಗಳ ಪರಿಚಯ. ಈ ಪ್ರತ್ಯಯಗಳು ಏನಪ್ಪ ಅಂದರೆ ಮೂಲಪದ. ಮೂಲಪದಕ್ಕೆ ನಾವೇನಂತ ಕರಿತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಅದಕ್ಕೆ ನಿರ್ದಿಷ್ಟ ಅರ್ಥ ಬರುವಂತೆ ಅವು ಮಾಡ್ತವೆ. ಈ ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸೋದಕ್ಕೆ ಬರೋದಿಲ್ಲ. ಹಾಗೆ ಅವುಗಳನ್ನು ಬಳಸಿದ್ರೆ ಅರ್ಥವೂ ಕೂಡ ಬರೋದಿಲ್ಲ. ಈ ವಾಕ್ಯ ರಚನೆ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡೋದಕ್ಕೆ ಇವೇನು ಮಾಡ್ತವೆ? ಸಹಾಯ ಮಾಡ್ತಕ್ಕಂಥ ಕಾರಕಗಳನ್ನು ನಾವೆಂತ ಕರಿತೀವಿ? ಪ್ರತ್ಯಯಗಳು ಅಂತ ಕರಿತೀವಿ. ಅವುಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳು ಅಂತಲೂ ಕೂಡ ಕರಿತೀವಿ. ನೋಡಿ, ಮನೆ ಅನ್ನೋದು ನಾಮಪದದ ಮೂಲ ರೂಪ. ಇದನ್ನು ನಾವೇನಂತ ಕರಿತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಅಂದರೆ ಅದನ್ನು ಮೂಲ ಪದ ಅಂತ ಕರಿತೀವಿ. ಈ ಒಂದು ನಾಮ ಪ್ರಕೃತಿಗೆ ಪ್ರತ್ಯಯಗಳನ್ನು ನಾವು ಸೇರಿಸಿದಾಗ ಅದೇನಾಗುತ್ತೆ? ಪದ ಆಗುತ್ತೆ. ಉದಾಹರಣೆಗೆ ಮನೆ ಪ್ಲಸ್ ಹೂ ಮನೆಯೂ ಆಗುತ್ತೆ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಗುತ್ತೆ. ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು 7 ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಅವು ಯಾವಪ್ಪ ಅಂದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಈಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ.
ನಿಮಗೆ 7 ವಿಭಕ್ತಿ ಪ್ರತ್ಯಯಗಳನ್ನು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ 5ನೇ ತರಗತಿಯಲ್ಲಿ. ನೆಕ್ಸ್ಟು ಈ ನಾಮ ಪ್ರಕೃತಿಗಳಿಗೆ ಅಂದರೆ ಮೂಲ ಪದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 7 ವಿಭಕ್ತಿ ಪ್ರತ್ಯಯಗಳು ಏನಿದ್ದಾವೆ ಅವುಗಳ ಜೊತೆಗೆ ನಾಮ ಪ್ರಕೃತಿ ಮೂಲ ಪದಕ್ಕೆ ವಿಭಕ್ತಿಯ ಪ್ರತ್ಯಯವನ್ನು ಸೇರಿಸಿದಾಗ ಈ ರೀತಿಯ ಪದ ಉಂಟಾಗುತ್ತೆ. ಉದಾಹರಣೆಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ರಾಜ ಅಂತಕ್ಕಂಥ ನಾಮಪದಕ್ಕೆ ಅಥವಾ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಊ ಸೇರಿಸಿದಾಗ ರಾಜ ಪ್ಲಸ್ ಊ ರಾಜನು, ರಾಜ ಪ್ಲಸ್ ಅನ್ನು ರಾಜನನ್ನು, ರಾಜ ಪ್ಲಸ್ ಇಂದ ರಾಜನಿಂದ, ರಾಜ ಪ್ಲಸ್ ಗೆ ರಾಜನಿಗೆ, ರಾಜ ಪ್ಲಸ್ಸಿಗೆ ರಾಜನಿಗೆ. ಈ ರೀತಿ ರಾಜ ಪ್ಲಸ್ ರಾಜನ, ರಾಜ ಪ್ಲಸ್ ದೆಸೆಯಿಂದ ರಾಜನ ದೆಸೆಯಿಂದ, ರಾಜ ಪ್ಲಸ್ ಆ ರಾಜನ, ರಾಜ ಪ್ಲಸ್ ಅಲ್ಲಿ ರಾಜನಲ್ಲಿ. ಈ ರೀತಿ ವಿಭಕ್ತಿ ಪ್ರತ್ಯಯಗಳು ನಾಮಪ್ರಕೃತಿಗೆ ಸೇರಿಕೊಂಡು ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಪದ ಉಂಟಾಗುತ್ತೆ. ಈ ರೀತಿ ನಮ್ಮ 5ನೇ ತರಗತಿಯಲ್ಲಿ ತುಂಬ ಚೆನ್ನಾಗಿ ಬೇಸಿಕ್ ಮೂಲ ವ್ಯಾಕರಣ ಮಾಹಿತಿ ನಮಗೇನು ಬೇಕು ಅದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಒಂದು ಸತಿ ತರಗತಿ ವೈಸ್ ಮೋಸ್ಟ್ ಹೆಚ್ಚಿನ ಗ್ರಾಮರ್ ಶುರುವಾಗ್ತಕ್ಕಂಥದ್ದು 5ನೇ ತರಗತಿಯಿಂದ. ಹಾಗಾಗಿ ನಾವು 5ನೇ ತರಗತಿಯಿಂದ ಸುಮಾರು 10ನೇ ತರಗತಿವರೆಗೂ ನಾವು ಗ್ರಾಮರನ್ನು ಗಮನಿಸಿದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಾವು ತುಂಬ ಸುಲಭವಾಗಿ ಕನ್ನಡ ವ್ಯಾಕರಣಕ್ಕೆ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವಾರು ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತವೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ಜೊತೆಗೆ ಈಗೇನು 5ನೇ ತರಗತಿಯವರಿಗೆ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ, ಅದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಎಲ್ಲ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತವೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತವೆ, ಅದೆಲ್ಲದಕ್ಕೂ ಕೂಡ ನಾವು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಗ್ರಾಮರನ್ನು ನಾವು ಗಮನಿಸಬೇಕು. ಇದು ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಗ್ರಾಮರ್ ಗಮನಿಸೋದ್ರ ಜೊತೆಗೆ ಇಲ್ಲಿ ನಾವು ಈ ಪದಗಳ ಅರ್ಥವನ್ನು ಕೇಳ್ತಾರೆ, ಅವುಗಳನ್ನು ನಾವು ಒಂದು ಸತಿ ಗಮನಿಸಬೇಕು. ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ರೀತಿ ಕವಿಗಳ ಪರಿಚಯ ಕೊಟ್ಟಿರ್ತಾರೆ, ಆ ಕವಿಗಳ ಪರಿಚಯವನ್ನು ನಾವು ನೋಡಬೇಕು. ಅದೇ ರೀತಿ ಅವ್ರು ಕೊಟ್ಟಿರ್ತಾರೆ, ನಮಗೆ ಒಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಈ ಬಂಗಾಳಿ ನಾಟಕವನ್ನು ರವೀಂದ್ರನಾಥ ಠಾಗೂರ್ ಅವರ ಬಂಗಾಳಿ ನಾಟಕ ಪಂಜರ ಶಾಲೆ, ಅದನ್ನು ಕನ್ನಡಕ್ಕೆ ಅನುವಾದನ ಮಾಡಿದವರು ಯಾರು, ಈ ರೀತಿ ಎಲ್ಲ ಕ್ವಶನ್ಸ್ ಬರ್ತವೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಟೆಕ್ಸ್ಟ್ ಬುಕ್ಕನ್ನು ಯಾವ್ಯಾವ ಟೆಕ್ಸ್ಟ್ ಬುಕ್ ಇದೆ ಕನ್ನಡ ಇಂಗ್ಲೀಷು ಅವುಗಳನ್ನೆಲ್ಲ ಒಂದು ಸತಿ ಗಮನಿಸಿದ್ರೆ ನಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ತುಂಬ ಈಸಿಯಾಗಿ ಎದುರಿಸ್ಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.